ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ದಿನ ಹೇಗಿದೆ ಅಂತ ನಾನು ಹಾಗೆ ನನ್ನ ಅಡುಗೆ ಜೊತೆ ಒಂದು ಸ್ವಲ್ಪ ಮಾತುಕತೆ ಆಡೋಣ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏಕೆಂದರೆ ಡೈಲಿ ಲಾಗ್ ಮಾಡ್ತಾ ಇರ್ತೀವಿ. ಸೊ ಏನೋ ಒಂಥರ ಇವತ್ತು ಮನಸ್ಸಲ್ಲಿರೋದನ್ನ ಅಂದರೆ ನನ್ನ ಒಂದು ಹಿಂದೆ ಹೇಗೆಲ್ಲ ನಾವು ಪೇರೆಂಟ್ ಆಗೋದಕ್ಕಿಂತ ಮುಂಚೆ ಅಂದರೆ ನಾವು ಮಕ್ಕಳಿದ್ದಾಗ ಹೇಗಿತ್ತು, ಹಾಗೆ ಇವಾಗ ನಾವು ಒಂದು ಪೋಷಕರ ಅಂದರೆ ಆ ಒಂದು ಪ್ಲೇಸ್ಗೆ ಬಂದ ಮೇಲೆ ನಮ್ಮ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ಒಂದು ವಿಡಿಯೋನ ನಾನು ಕುಕ್ಕಿಂಗ್ ಮಾಡ್ತಾನೆ ಮಾತಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಪಲಾವ್ ಮತ್ತು ಸ್ವಲ್ಪ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಏನು ಡಿಶ್ ಮಾಡ್ತಾಯಿದ್ದೀರಾ ಇವತ್ತು? ಸೊ ಕಮೆಂಟಲ್ಲಿ ತಿಳಿಸಿ. ಕೊನೆಯವರೆಗೂ ವಿಡಿಯೋನ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಂಡಿಂಗ್ ತನಕನೂ ನೋಡಿ. ಸೊ ಏನಪ್ಪ ಅಂತಂದರೆ ಇವಾಗ ನಾವು ಫಸ್ಟು ಚಿಕ್ಕದ್ರಲ್ಲಿದ್ದಾಗ ಅಮ್ಮ ಅಡುಗೆ ಮಾಡಿ ನಮ್ಮನ್ನ ಬೆಳಗ್ಗೆ ಟೈಮ್ ಸ್ಕೂಲ್ಗೆಲ್ಲ ಎಬ್ಬಿಸುವಾಗ ನಮ್ಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ಅಯ್ಯೋ ಏನು ಎದ್ದೇಳೋದು ಅನ್ನಿಸ್ತಾಯಿತ್ತು. ಆದರೆ ಇವಾಗ ನಮ್ಮ ಮಕ್ಕಳನ್ನ ನಾವು ಎದ್ದೇಳ್ಸಿದ್ರೆ ಇದೆಯಲ್ಲ ಕಷ್ಟ, ಆವಾಗ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾಯಿದ್ರು ಅಂತ ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಆ ಒಂದು ಪ್ಲೇಸಿಗೆ ಬಂದಾಗಲೇ ಒಬ್ರು ನೋವು ಇನ್ನೊಬ್ರಿಗೆ ಗೊತ್ತಾಗೋದು ಅಂತ ಹೇಳ್ತಾರಲ್ವ. ಸೊ ಆ ಥರ ನಾವು ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗ್ತಾಯಿರಲಿಲ್ಲ. ಇವಾಗ ನಾವು ಎದ್ದು ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದೇ ತಿಂಡಿನ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಅವ್ರನ್ನ ಎಬ್ಬಿಸ್ತಿರ್ತೀವಿ. ಆದರೆ ಫಸ್ಟು ನಾವು ಮಕ್ಕಳಿದ್ದಾಗ ಅಮ್ಮಂದಿರಿಗೆ ಎಷ್ಟು ಕಷ್ಟ ಕೊಡ್ತಾಯಿದ್ವಿ, ಅವ್ರಿಗೆ ಎಷ್ಟು ಬೆಳಗ್ಗೆ ಎದ್ದೇಳಿಸುವಾಗ ಅವ್ರಿಗೆಷ್ಟು ಮೈಂಡಲ್ಲಿ ಎಷ್ಟೊಂದು ಪೇಯ್ನ್ ಇರ್ತಿತ್ತು ಅಂದರೆ ನಮ್ಮನ್ನ ಎಷ್ಟು ಬೇಗ ಎದ್ದೇಳಿಸಿ ರೆಡಿ ಮಾಡಿ ಸ್ಕೂಲ್ ಟೈಮ್ಗೆಲ್ಲ ಕಳಿಸೋದು. ಅವಾಗೆಲ್ಲ ನಮಗೆಲ್ಲ ಸ್ಕೂಲ್ ಇದ್ದಿದ್ದು 9:30ಗೆ ಇರ್ತಿತ್ತು, ಅಂದರೆ ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಎಲ್ಲ. ಆದರೆ ಇವಾಗಿನ ಮಕ್ಳುಗಳಿಗೆ LKGಯಿಂದನೇ 7 o'clockಗೆ ಇವಾಗ ವೆಹಿಕಲೆಲ್ಲ ಬರ್ತಾ ಇರುತ್ತೆ ಅಂದರೆ ಸ್ಕೂಲ್ ವ್ಯಾನ್ನೆಲ್ಲ 7 o'clockಗೆಲ್ಲ ಮನೆ ಹತ್ರನೇ ಇರುತ್ತೆ. ಸೊ ನಮ್ಮ ಮನೇಲೂ ಅಷ್ಟೇ, ನನ್ನ ದೊಡ್ಡ ಮಗ 9 o'clock ಒಳಗಡೆ ಹೋಗ್ತಾನೆ, ಅಂದರೆ 8:30ಗೆ ಹೋಗ್ತಾನೆ. 8:30 ಅಂದರೆ 8:20ಗೆ ಮನೆಯಿಂದ ಹೊರಟಿರ್ತಾನೆ. ಸೊ ಚಿಕ್ಕವನು 9 o'clock ಹೋಗ್ತಾನೆ. ಸೊ ಟೈಮೇ ಇರೋಲ್ಲ. ಇವಾಗಿನ ಮಕ್ಳುಗಳಿಗಂತೂ ಸ್ಕೂಲ್ ಟೈಮಿಂಗ್ಸ್ ಎಲ್ಲರಿಗೂ ತುಂಬಾ ಶಾರ್ಟ್ ಇದೆ. ನಮಗೆ ಸ್ವಲ್ಪ ಪರವಾಗಿಲ್ಲ 9 o'clock 9:30 ಈ ಥರ ಇರ್ತಾಯಿತ್ತು. ಮತ್ತು ನಾವು ಓದಿರೋದು ಹಳ್ಳಿ ಅಲ್ವಾ. ಸೊ ಹಾಗಾಗಿ ನಮಗೇನು ಪ್ರಾಬ್ಲಮ್ ಆಗ್ತಾಯಿರಲಿಲ್ಲ. ಯಾವ ವೆಹಿಕಲ್ ಆ ಕಡೆ ಈ ಕಡೆ ಬರ್ತಾಯಿದೆ ಬೇಗ ಹೋಗಬೇಕು ಆ ಥರ ಇರಲಿಲ್ಲ. ಆರಾಮಾಗಿ ಒಂದೇ ರೋಡಲ್ಲಿ ಹೋಗ್ತಾಯಿದ್ವಿ ಸ್ಕೂಲ್ಗೆ, ಹಾಗೆಯೇ ಬರ್ತಾಯಿದ್ವಿ. ಆಮೇಲೆ ನಮಗೇನಪ್ಪ ಅಂತಂದರೆ ಪೇರೆಂಟ್ಸು ಡ್ರಾಪು ಪಿಕಪ್ ಅದೇನು ಇರ್ತಿರಲಿಲ್ಲ ನಮಗೆ. ಅಣ್ಣ ಅಕ್ಕಂದಿರು ಇಲ್ಲ ಪಕ್ಕದ ಮನೆಯವ್ರು ಯಾವ್ದಾದ್ರು ಆ ಸ್ಕೂಲ್ಗೆ ಹೋಗ್ತಾಯಿದ್ದಾರೆ ಅಂದರೆ ನಮ್ಮನ್ನ ಆ ಸ್ಕೂಲ್ಗೆ ಸೇರಿಸ್ತಾಯಿದ್ರು. ಹಾಗೆ ಜೊತೆಲಿ ಅವ್ರ ಜೊತೆನೇ ಕಳಿಸ್ತಾಯಿದ್ರು, ಹಾಗೆ ಕರ್ಕೊಂಡು ಅವರೇ ಬರ್ತಾಯಿದ್ರು. ಸೊ ಇವಾಗ ಆ ಥರ ಅಲ್ಲ, ನಾವೇ ಕರ್ಕೊಂಡೋಗಿ ಬಿಡಬೇಕು, ನಾವೇ ಕರ್ಕೊಂಬರಬೇಕು. ಇವಾಗ ತುಂಬಾ ಟೆನ್ಷನ್ ಇದೆ ಗೈಸ್. ಎಷ್ಟು ಟೆನ್ಷನ್ ಅಂದರೆ ಮಕ್ಕಳನ್ನ ಆಟೋದಲ್ಲೂ ಕರ್ಕೊಂಬರೋದಕ್ಕಾಗಲ್ಲ, ವ್ಯಾನಲ್ಲೂ ಬಿಟ್ಟಿಲ್ಲ. ಸೊ ನಾವೇ ಕೇರ್ ಮಾಡಬೇಕು ಅನ್ನೋದೊಂದಿರುತ್ತೆ. ಅಂದರೆ ಸ್ಕೂಲ್ ವ್ಯಾನ್ ಪ್ರೈವೇಟ್ ವ್ಯಾನ್ ಅಂತೆಲ್ಲ ಇರುತ್ತೆ. ಆದರೆ ನಮ್ಮ ಮನೇಲಿ ನಾವು ಇಬ್ಬರು ಮಕ್ಕಳನ್ನ ಪಿಕಪ್ ಡ್ರಾಪ್ ಎಲ್ಲ ನಾವೇ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ಟೆನ್ಷನ್ನೇ ಇರುತ್ತೆ. ಸೊ ಏನಪ್ಪ ಅಂತಂದರೆ ನಾವು ಪೇರೆಂಟ್ ಆದಾಗಲೇ ಅದ್ರದ್ದು ಮಹತ್ವ ಗೊತ್ತಾಗೋದು. ಯಾಕೆಂದರೆ ನಾವು ಮಕ್ಳುಗಳಿಗಾಗಿದ್ದಾಗ ನಮಗೇನು ಗೊತ್ತೇ ಆಗೋಲ್ಲ. ಅಮ್ಮ ಅಡುಗೆ ಮಾಡ್ತಾರೆ, ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಲಾಸ್ಟಲ್ಲಿ ಒಂದು ಫ್ರೆಶ್ ಆಗಿಬಿಟ್ಟು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಆದರೆ ಇವಾಗ ಆ ಥರ ಅಲ್ಲ. ನಾವೇ ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆಲ್ಲ ರೆಡಿ ಆಗಬೇಕು, ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳ್ಸೋದ್ರೊಳಗಡೆನೆ ಒಂದು ಯುದ್ಧ ಮಾಡ್ದಂಗೆ ಆಗುತ್ತೆ. ಸೊ ನಿಮಗೂ ಏನಾದರೂ ಈ ಥರ ಅನುಭವ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ರೊಟ್ಟಿ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಮಾತಾಡಿಕೊಂಡು. ಸೊ ಏನು ಗೊತ್ತಾ, ಹೆಲ್ದಿ ಫುಡ್ಡನ್ನೇ ಕೊಡಬೇಕು ಮನೆಯಲ್ಲಿ ಯಾರಿಗೇ ಆದ್ರೂ, ನಾವೇ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ಹಸ್ಬೆಂಡ್ಗೆ ಆಗಲಿ ಯಾರೇ ವಯಸ್ಸಾಗಿರೋ ಅಂಥವ್ರಿಗೆ ಆಗಲಿ ಹೆಲ್ದಿ ಫುಡ್ ಕೊಟ್ರೆ ಸ್ವಲ್ಪ ನಾವು ಗಟ್ಟಿಯಾಗಿರೋದು. ಇಲ್ಲ ಅಂದರೆ ಬರೀ ರೈಸ್ ಐಟಮ್ ಅದು ಇದು ತಿಂತಾ ಇದ್ದರೆ
ಅಷ್ಟು ಹೆಲ್ದಿ ಅಂತ ಅನಿಸಿಲ್ಲ. ಸೊ ಅದಕ್ಕೆ ನಾನು ಮಕ್ಕಳು ರೈಸ್ ಐಟಮ್ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಅವರಿಗೆ ರೈಸ್ ಐಟಮೇ ಜಾಸ್ತಿ ಮಾಡಿಕೊಡೋದು. ನಾವು ಬೆಳಗ್ಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಇವಾಗ 1 ವೀಕಿಂದ ಮಾರ್ನಿಂಗ್ ಟೈಮ್ ರೈಸ್ ಕಡಿಮೆ ಮಾಡಿ ರೊಟ್ಟಿ ಈ ಥರ ತಿಂತಾಯಿದ್ದೀವಿ ಬ್ರೇಕ್ಫಾಸ್ಟ್ಗೆ. ಸೊ ಏನಾದರೂ ಚೇಂಜಸ್ ಕಾಣ್ಬೋದೇನೋ ಅಂತ. ಸೊ ರೈಸ್ ಐಟಮಿಂದ ಅಷ್ಟೊಂದು ಹೆಲ್ದಿ ಅಲ್ಲ, ಹಾಗಾಗಿ ಸೊ ಹಂಗೆ ಅನ್ನಿಸ್ತಾಯಿತ್ತು. ಸೊ ಇನ್ನೊಂದು ವಿಷಯ ಅಂತ ಅಂದರೆ, ಅವಾಗೆಲ್ಲ ನಮ್ಮ ಒಂದು ಲೈಫ್ ಅಂದರೆ ತುಂಬಾ ಒಂದು ಸಿಂಪಲ್ಲಾಗಿತ್ತು. ಇವಾಗಷ್ಟು ಟ್ಯೂಷನ್ನು ಅದು ಇದು ಅಂತ ತಲೆನೋವೇ ಇರ್ತಿರ್ಲಿಲ್ಲ ಗೈಸ್. ಅಷ್ಟೊಂದು ಫ್ರೀಯಾಗಿರ್ತಿದ್ವಿ. ಓದೋದ್ರಲ್ಲೂ ಅಷ್ಟೇ ಅಕ್ಕಪಕ್ಕದ ಮನೆಯವರೆಲ್ಲ ಜೊತೇಲಿ ಕುತ್ಕೊಂಡು ಓದ್ತಿದ್ವಿ. ಎಷ್ಟು ಟೈಮ್ ಅಷ್ಟು ನಾವು ಮಕ್ಳ ಜೊತೆ ಸ್ಪೆಂಡ್ ಮಾಡ್ಕೊಂಡು ಆಟ ಆಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡ್ಕೊಂಡಿರ್ತಿದ್ವಿ. ಇವಾಗ ಆ ಥರ ಅಲ್ಲವೇ ಅಲ್ಲ. ಮಕ್ಳುಗಳ್ನ ಹೊರಗಡೆ ಬಿಡೋದಕ್ಕೆ ನಮಗೆ ಭಯ ಆಗ್ತಾಯಿದೆ. ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಆ ಥರ ಬಂದುಬಿಟ್ಟಿದೆ ಇವಾಗಿನ ಪೇರೆಂಟ್ಸ್ಗೆ. ಅದರಲ್ಲೂ ಈ ಥರ ನಾವಿರೋದು ಬೆಂಗಳೂರಲ್ಲಿ. ಸೊ ಹೊರಗಡೆ ಮಕ್ಕಳನ್ನ ಸೈಕಲ್ ಹೊಡೆಯೋದಕ್ಕೂ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಏಕೆಂದರೆ ವೆಹಿಕಲ್ಸ್ ತುಂಬ ಬರ್ತಾ ಇರುತ್ತೆ. ಏನು ಎತ್ತ ಅಂತ, ಏಕೆಂದರೆ ಮಕ್ಕಳು ಚಿಕ್ಕವರಲ್ವ, ಅವ್ರಿಗೇನು ಗೊತ್ತಾಗಲ್ಲ. ಹಾಗಾಗಿ ಸೊ ಅದೊಂದು ಭಯ. ಆದರೆ ಊರ ಕಡೆ ಆ ಥರ ಎಲ್ಲ ಇಡೀ ಊರೇ ನಮಗೆ ಗೊತ್ತಿರ್ತಿತ್ತು. ಯಾವುದೇ ಮನೆಗೆ ಹೋದ್ರೂ ನಮ್ಮ ಮಗು ರಿಟರ್ನ್ ಅವರಾದ್ರೂ ಕರ್ಕೊಂಬರ್ತಾಯಿದ್ರು. ಆದರೆ ಸಿಟಿಲಿ ಅಕ್ಕಪಕ್ಕದವರೇ ಗೊತ್ತಿರಲ್ಲ, ಅವ್ರ ಹೆಸ್ರು ಗೊತ್ತಿರಲ್ಲ. ವರ್ಷಾನುಗಟ್ಲೆ ನಾವು ಅಕ್ಕಪಕ್ಕದಲ್ಲಿ ಎಷ್ಟೇ ಜನ ಇದ್ರೂ ಅವ್ರ ಹೆಸ್ರು ತಿಳ್ಕೊಳ್ಳೋಕ್ಕೆ ಇಲ್ಲ. ನೋಡ್ತೀವಿ, ನಗ್ತೀವಿ, ಹೋಗ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಅವ್ರ ವಿಷಯನೇ ನಮಗೆ ಗೊತ್ತಿರಲ್ಲ. ಆ ಥರ ಆಗಿಬಿಡುತ್ತೆ. ನಾನು ಇಲ್ಲಿಗೆ ಬಂದು 9 ವರ್ಷ ಆಗಿದೆ. ನಾನು ಅಷ್ಟೇ ಅಷ್ಟೊಂದು ಜನದ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ. ನಮ್ಮ ಅಕ್ಕಪಕ್ಕ ಒಂದು 4-5 ಮನೆ ಅಷ್ಟೇ ನಮಗೆ ಗೊತ್ತಿರೋದು. ಅದು ಬಿಟ್ಟರೆ ರೇರ್ ದೂರದವ್ರು ಅಷ್ಟೇ ನೋಡ್ತಾರೆ, ನಗ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಅವ್ರ ಜೊತೆ ಮಾತುಕತೆ ಆಗಲಿ, ಇನ್ನೊಂದು ಫ್ರೆಂಡ್ಶಿಪ್ ಆಗಲಿ ಇಲ್ಲ. ಸೊ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ನೀವು ಅಷ್ಟೇ, ಇವಾಗ ವೀಡಿಯೋ ನೋಡ್ತಾ ಇರೋರಿಗೆ ಏನಾದರೂ ಬೇಜಾರಾಗ್ತಾ ಇದ್ದರೆ ಸಾರಿ. ಏಕೆಂದರೆ ನಾನು ಅಡುಗೆ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಒಂದು ಅನುಭವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ಇನ್ನೇನಪ್ಪ ಅಂತಂದರೆ, ನಾವು ಎಷ್ಟೇ ಭಯದಲ್ಲಿದ್ದರೂ ಮಕ್ಕಳು ವಿಷಯ ಬಂದರೆ ತುಂಬಾ ಭಯ ಆಗ್ತೀವಿ. ಅಂದರೆ ನಮಗೆ ಎಷ್ಟೇ ಧೈರ್ಯ ಇದ್ದರೂ ಕೂಡ ಅಷ್ಟೇ, ಮಕ್ಕಳು ವಿಷಯ ಬಂದಾಗ ತುಂಬ ಕೇರಿಂಗ್ ಮಾಡ್ತೀವಿ. ನಮ್ಮ ಪೇರೆಂಟು ಅಷ್ಟೇ, ನಮ್ಮನ್ನ ಅಷ್ಟೇ ಕೇರಿಂಗ್ ಮಾಡೇ ನಮ್ಮನ್ನಿಷ್ಟು ದೊಡ್ಡವರಾಗಿ ಮಾಡಿರ್ತಾರೆ. ಆದರೆ ಇವಾಗ ನಾವು ಸಿಟೀಲಿ ಇರೋದ್ರಿಂದ ಈ ಮಕ್ಳನ್ನ ಹೊರಗಡೆ ಅಂತೂ ಬಿಡೋ ಮಾತೇ ಇಲ್ಲ. ಬಿಡೋದು ಕಡಿಮೆನೇ. ಯಾಕೆಂದರೆ ಎಲ್ಲ ಕಡೆ ಒಂದೇ ಥರ ಇರಲ್ಲ. ರಜಾ ದಿನಗಳಲ್ಲೂ ಅಷ್ಟೇ ಫ್ರೆಂಡ್ಸ್ ಜೊತೆ ಹೋಗೋದು. ಅಲ್ಲಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೇನೋ ಹಾಗೆ ಹೀಗೆ ಅಂತ ಗೊತ್ತಿಲ್ಲ ಗೈಸ್ ಏನು ಅಂತ. ಆದರೆ ಮನ್ಸಲ್ಲೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಮಕ್ಳ ವಿಷಯದಲ್ಲಿ. ನಮ್ಮ ಜೊತೆ ಇದ್ದರೆ ಸೇಫ್ ಇರ್ತಾರೆ, ಬಟ್ ಅವರೊಬ್ರನ್ನೇ ಬಿಟ್ಟರೆ ಸೇಫ್ ಅಲ್ಲ ಅನ್ನೋದೊಂದು ಮನಸ್ಸಲ್ಲಿ ಇದ್ದುಬಿಡುತ್ತೆ. ಅದೇನೋ ಗೊತ್ತಿಲ್ಲ. ಆದರೆ ಊರ ಕಡೆ ಹೋದರೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾಯಿರ್ತಾರೆ, ಮಕ್ಕಳು ಎಲ್ಲೋ ಒಂದು ಕಡೆ ಆಟ ಆಡ್ತಿರ್ತಾರೆ. ಇದು ಎಷ್ಟೋ ಸಲ ನಾನು ನೋಡಿದ್ದೀನಿ. ಆದರೆ ಅದೇನೋ ಗೊತ್ತಿಲ್ಲ, ನಮಗಂತೂ ಭಯ ಇದ್ದೇ ಇದೆ. ಇನ್ನೊಂದೇನಪ್ಪ ಅಂತಂದರೆ, ವಾತಾವರಣ ಹೇಗಿರುತ್ತೆ ಅಂದರೆ, ನಮಗೆ ಫಸ್ಟೆಲ್ಲ ಊರ ಕಡೆ ಇದ್ದಾಗ ಅಷ್ಟೊಂದು ಭಯ ಆ ಥರ ಇರಲಿಲ್ಲ. ಅಂದರೆ ಊರಲ್ಲಿ ಎಲ್ಲರೂ ಪರಿಚಯದವರಿದ್ದರು, ಅಕ್ಕಪಕ್ಕದ ಮನೆಯವರೆಲ್ಲ ಪರಿಚಯ ಇದ್ದರು. ಯಾವುದೇ ಮನೆಗೆ ಹೋದ್ರೂ ರಿಟರ್ನ್ ಬರುವಾಗ ಖುಷಿಯಾಗಿ ಬರ್ತಾಯಿದ್ವಿ. ಮತ್ತು ಅವರೆಲ್ಲ ನಮಗೆ ಗೊತ್ತಿರೋರೇ ಅಲ್ವಾ. ಗೊತ್ತಿರೋ ಮನೆಗೆ ಹೋದರೆ ಏನೋ ಒಂದು ನಂಬಿಕೆ ಹಂಗೆ ಇರ್ತಿತ್ತು. ಆದರೆ ಇವಾಗ ಸಿಟಿಗಳಲ್ಲಂತೂ ಆ ಥರ ಎಲ್ಲ ಯಾರದ್ದು ಮನೆಗೂ ಕೂಡ ಕಳಿಸಲ್ಲ. ಹಾಗೆ ಯಾರ ಮನೆಯಲ್ಲೂ ಹೆಚ್ಚು ಹೊತ್ತು ಇರೋದಕ್ಕೂ ಆಗಲ್ಲ. ಅಂದರೆ ಏಕೆಂದರೆ ಯಾರೂ ಅಷ್ಟು ನಮಗೆ ಕ್ಲೋಸ್ ಆಗಿರೋದಿಲ್ಲ. ಸೊ ಆ ಥರ ಆಗುತ್ತೆ. ಸೊ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಇಷ್ಟು ವ್ಯತ್ಯಾಸ. ಯಾಕೆಂದರೆ ಹಳ್ಳೀಲಿ ಎಲ್ಲರೂ ಗೊತ್ತಿರ್ತಾರೆ, ಅವ್ರ ಮಕ್ಕಳು ಇವ್ರ ಮಗು ಅಂತೆಲ್ಲರೂ ತಿಳ್ಕೊಂಡಿರ್ತಾರೆ. ಮುಖ ನೋಡಿ ಗೊತ್ತಾಗ್ಬಿಡುತ್ತೆ ಇವ್ರ ಮಗ ಅವ್ನ ಮಗ ಅಂತ. ಆದರೆ ಸಿಟಿಲಿ ಆ ಥರ ಅಲ್ಲ. ಎಲ್ಲೋ ಇರೋರು ಇನ್ನೆಲ್ಲೋ ಒಂದು ಕಡೆ ಬಂದು ಆಟ ಆಡ್ತಿರುವಾಗ ಅವ್ರು ಯಾವ ಮನೆ ಅಂತಲೂ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದೊಂದು ಬೇಜಾರಿಲ್ಲಿ. ಸೊ ಹಾಗೆ ನಾವು ಚಿಕ್ಕವರಲ್ಲಿ ಅಮ್ಮ ಇವಾಗ ಏನಾದರೂ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾಯಿದ್ರೆ ಇವಾಗ ನಮಗೆ ಅನಿಸುತ್ತೆ, ಅವರು ಉಪ್ಪಿಟ್ಟೇನಾದ್ರು ಮಾಡಿದ್ರೆ
ನಮ್ಗೆ ಉಪ್ಪಿಟ್ಟು ಇಷ್ಟ ಇರ್ತಿರಲಿಲ್ಲ, ತುಂಬ ಹತ್ಕೊಂಡು ತಿಂತೇ ಹೋಗ್ತಿದ್ವಿ. ಆದರೆ ಇವಾಗ ನಾವು ಪೇರೆಂಟಾಗಿ ನಾವೇ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ, ಆದರೆ ನಮ್ಮ ಮಕ್ಕಳು ಅಳ್ತಾ ಇದ್ದಾರೆ. ಆದರೆ ಇವಾಗ ನಾವು ಮಕ್ಳಿಗೆ ಬೈತಾ ಇರ್ತೀವಿ, ಒಂದಿನಕ್ಕೆ ಹಲ್ವಾ ತಿನ್ನು ಅಂತ. ಆವಾಗ ನಾವು ಅಮ್ಮ ಎಷ್ಟು ಕಷ್ಟಪಡ್ತಾಯಿದ್ರು ನಮಗೆ ತಿಂಡಿ ಮಾಡಿ ತಿನ್ಸೋದಕ್ಕೆ ಅಂತ ಇವಾಗ ಗೊತ್ತಾಗುತ್ತೆ ಅಲ್ವಾ. ನಿಮಗೂ ಈ ಥರ ವಿಷಯದಲ್ಲಿ ಏನಾದರೂ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಇವತ್ತು ಏನು ಅಡುಗೆ ಮಾಡ್ತಾಯಿದ್ದೀರಾ, ಏನು ತಿಂಡಿ ಅಥವಾ ಇವಾಗ ಏನು ಕುಕ್ಕಿಂಗ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಅಂದರೆ ಎಲ್ಲದಕ್ಕಿಂತ ಮೇಯ್ನ್ ಒಂದು ಒಳ್ಳೆಯ ವಾತಾವರಣ ಇರಬೇಕು ಮಕ್ಕಳಿಗೆ. ಏಕೆಂದರೆ ವಾತಾವರಣದಲ್ಲಿ ಅವರು ಹೇಗಿರ್ತಾರೆ ಅನ್ನೋದು ಮುಖ್ಯ. ಆ ವಾತಾವರಣ ಅವ್ರನ್ನ ಎಲ್ಲಿಗೆ ಕರ್ಕೊಂಡೋಗುತ್ತೆ ಅನ್ನೋದು ಕೂಡ ಮುಖ್ಯ. ಏಕಪ್ಪ ಅಂತಂದರೆ ಇವಾಗ ಹಳ್ಳಿ ಮತ್ತು ಸಿಟಿ ವಾತಾವರಣ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾದರೂ ಓಕೆ. ಆದರೆ ಒಳ್ಳೆಯ ಜನ ಹಾಗೆ ಒಳ್ಳೆಯ ಸಹವಾಸ ಇರಬೇಕು. ಇವಾಗಿನ ಒಂದು ಜೀವನ ನೋಡಿದ್ರೆ ಅಂದರೆ ಇವಾಗ ಅದು ಇದು ನ್ಯೂಸ್ ಎಲ್ಲ ಬರ್ತಾ ಇರೋದು ನೋಡಿದ್ರೆ ತುಂಬ ಭಯ ಆಗುತ್ತೆ. ಎಲ್ಲಿ ಏನಾಗುತ್ತೆ ಏನು ಕತೆ ಅನ್ನೋ ಅಷ್ಟು ಭಯ ಆಗಿಬಿಡುತ್ತೆ. ಸೊ ಆ ಥರ ನೋಡಿ ಗೈಸ್, ನಮ್ಮ ಪಾಟಲ್ಲಿ ಇವತ್ತು ಹೊಸ್ದಾಗಿ ಹೂವು ಬಿಟ್ಟಿದೆ. ಪಾಟ್ ನೋಡುವಾಗೆಲ್ಲ ಇದರಲ್ಲಿ ಸುಮ್ಮನೆ ಏನೂ ಬರ್ತಾ ಇರಲಿಲ್ಲ, ಇವತ್ತು ಹೂವು ಬಿಟ್ಟಿದೆ ನೋಡಿ ಖುಷಿ ಆಯ್ತದೆ. ಹಾಗೆ ಅಲೋವೆರಾ ಕೂಡ ಇದೆ. ಅಲೋವೆರಾನು ತುಂಬ ಗಿಡ ಆಗಿಬಿಟ್ಟಿದೆ, ಹಾಗಾಗಿ ಅದು ದೊಡ್ಡದಾಗಿ ಬೆಳೆಯೋದಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನಾವೆಷ್ಟು ಕೇರ್ ಮಾಡ್ತೀವಿ, ಹಾಗೆ ಅವ್ರ ಆರೋಗ್ಯನೂ ಅಷ್ಟೇ ಕೇರ್ ಮಾಡ್ತಾನೆ ಇರಬೇಕು. ಪ್ರತಿದಿನ ಅವ್ರಿಗೆ ನಾವು ಸಪೋರ್ಟಾಗಿರಬೇಕು. ಯಾಕೆ ಅಂದರೆ ನಾವು ಸಪೋರ್ಟಿವ್ ಮಾಡಿಲ್ಲ ಅಂದರೆ ಅವ್ರಿಗೂ ಕೂಡ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ನಮ್ಮ ಮಕ್ಕಳು ನಮ್ಮ ಇಚ್ಛೆಯಂತೆಯೇ ಬೆಳಿಬೇಕು, ಹಾಗೆ ಅವರ ಸ್ಟಡೀಸ್ ಕೂಡ ಮುಂದೆ ಹೋಗಬೇಕು ಅನ್ನೋದು ಇಷ್ಟ. ಹಾಗೆ ಮಕ್ಕಳುಗಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ನಾನು ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಡ್ತೀನಿ. ಯಾಕೆಂದರೆ ಅವರು ಸ್ಕೂಲಿಂದ ಬಂದ ತಕ್ಷಣ ಊಟ ಅಷ್ಟಿರುತ್ತೆ. ಹಾಗಾಗಿ ಸೊ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ಏನೂ ಗೊತ್ತಿಲ್ಲ, ಲೈಫಲ್ಲಿ ಎಲ್ಲವೂ ಒಳ್ಳೆಯದಾಗಿರಬೇಕು, ಒಳ್ಳೆಯ ಮೂಮೆಂಟ್ ಎಲ್ಲ ಇರಲಿ ಅನ್ನೋದೇ ನನ್ನ ಒಂದು ಖುಷಿ. ಸೊ ಥ್ಯಾಂಕ್ ಯು.